ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಫ್ಕ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 116 ಅದರ 6ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಯೆಹೋವನು ಸಾಧು ಜನರನ್ನು ಕಾಪಾಡುವವನು, ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಹಾಲೆಲೂಯಾ. ಪ್ರೇಸ್ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೆಹೋವನು ಸಾಧು ಜನರನ್ನು ಕಾಪಾಡುವವನು ಎಂಬುದಾಗಿ. ಹಾಲೆಲೂಯಾ. ಅನೇಕ ವ್ಯಕ್ತಿಗಳು ಸ್ವಭಾವಗಳು ಒಂದು ಸಾರಿ ಸಾಧುವಾಗಿರುತ್ತದೆ, ಅಂದರೆ ಒಂದು ಒಳ್ಳೆ ಸ್ವಭಾವದಿಂದ ಯಥಾರ್ಥವಾದ ಒಂದು ಸ್ವಭಾವದಿಂದ ಯಾವುದಕ್ಕೂ ಕೋಪ ಮಾಡಿಕೊಳ್ಳದೆ ಒಂದು ತಾಳ್ಮೆಯಿಂದ ಇರುವಂಥ ಸ್ವಭಾವ ಅನೇಕರಿಗಿರುವುದನ್ನು ನಾವು ನೋಡ್ತೇವೆ. ಆದರೆ ಎಷ್ಟೋ ಜನ ಆ ಸ್ವಭಾವವನ್ನು ದುರುಪಯೋಗ ಮಾಡಿಕೊಳ್ಳುವುದನ್ನು ಸಹ ನಾವು ನೋಡ್ತೇವೆ. ಅಂದರೆ ಒಬ್ಬ ಕೆಲಸ ಮಾಡುವಂಥ ಜಾಗಗಳಲ್ಲಾಗಿರ್ಬೋದು, ನಾವು ಇರುವಂಥ ಜಾಗಗಳಲ್ಲಿ, ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳಲ್ಲಾಗಿರ್ಬೋದು, ಕೆಲವೊಂದು ಸಾರಿ ಒಂದು ಒಳ್ಳೆತನದಿಂದ ನಡೆಯುವಾಗ, ಸಾಧುವಾಗಿ ನಡೆಯುವಾಗ ಎಷ್ಟೋ ಜನ ಅಂತಾರೆ, ಇವನೊಬ್ಬ ಮೂರ್ಖ ಎಂಬುದಾಗಿ, ಇವನಿಗೆ ಮಾತನಾಡಲು ಗೊತ್ತಿಲ್ಲ ಎಂಬುದಾಗಿ, ಇವನನ್ನು ಬೇಕಿದ್ರೆ ನಾವು ಮಾತುಗಳಿಂದ ಸೋಲಿಸಬಹುದು ಎಂಬುದಾಗಿ ಅವರ ಮೇಲೆ ತುಂಬ ಕಷ್ಟವಾದಂಥ ಕೆಲಸಗಳನ್ನು ಇರುವುದನ್ನು ಸಹ ನಾವು ನೋಡ್ತೇವೆ. ಅವರೇನು ಮಾತನಾಡುವುದಿಲ್ಲ ಎಂಬುದಾಗಿ ನೆನೆಸಿ ಅವರ ಬಳಿ ತುಂಬ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥದ್ದು, ಒಂದು ಅನೀತಿಯ ಕಾರ್ಯಗಳನ್ನು ಅವರು ಮಾಡುವುದನ್ನು ನಾವು ನೋಡ್ತೇವೆ. ಅಂದರೆ ನೀತಿಗೆ ವಿರುದ್ಧವಾಗಿ ಸಾಧು ಜನರ ಮೇಲೆ ಅನೇಕ ಭಾರಗಳನ್ನು ಹೊರಿಸುವಂಥದ್ದು, ಅವರ ಸ್ವಂತ ಕೆಲಸಗಳನ್ನು ಅವರ ಕೈಯಲ್ಲಿ ಮಾಡಿಸಿಕೊಳ್ಳುವಂಥದ್ದು, ಈ ರೀತಿಯಾಗಿ ಅನೇಕರು ಮಾಡ್ತಾರೆ. ಅವರೇನು ಮಾತನಾಡಿಲ್ಲ ಎಂಬುದಾಗಿ, ಅವರಿಗೆ ಏನು ಗೊತ್ತಿಲ್ಲ ಎಂಬುದಾಗಿ ನೆನೆಸುತ್ತಾ ಅವರ ಒಂದು ಜಾಗಗಳನ್ನು ಕದ್ದುಕೊಳ್ಳೋದಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅವರನ್ನು ಹೀಯಾಳಿಸಿ, ನೋಯಿಸಿ, ಹಿಂಸೆಪಡಿಸಿ, ಅವಮಾನಪಡಿಸಿ ಮಾತನಾಡುವುದನ್ನು ನಾವು ನೋಡ್ಬೋದು. ಹಾಲೆಲೂಯಾ. ಆದರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಯೆಹೋವನು ಸಾಧು ಜನರನ್ನು ಕಾಪಾಡುತ್ತಾನೆ ಎಂಬುದಾಗಿ. ಹಾಲೆಲೂಯಾ. ಅದೇ ರೀತಿ ನಾವು ನೋಡೋದಾದರೆ ಕುಗ್ಗಿದವನಾದ ನನ್ನನ್ನು ರಕ್ಷಿಸಿದನು. ಹಾಲೆಲೂಯಾ. ನೋಡಿ, ದೇವರು ಎಂದಿಗೂ ಯಾರನ್ನು ಸಹ ಆತನು ತೊರೆಯುವುದಿಲ್ಲ. ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಆತನನ್ನು ಯಥಾರ್ಥವಾದ ಒಂದು ಮನಸ್ಸಿನಿಂದ ಯಾರೆಲ್ಲ ನಂಬ್ತಾರೋ ಅವರ ಪಕ್ಷವಾಗಿ ದೇವರು ಇದ್ದೇ ಇರ್ತಾನೆ. ಆದರೆ ನಾವು ದೇವರ ಆಜ್ಞೆಗಳಿಗೆ ಭಯಪಟ್ಟವರಾಗಿ, ನೋಡ್ರಿ, ಒಂದು ವೇಳೆ ನಾವು ಒಂದು ಅಧಿಕಾರತನದಲ್ಲಿ ಇರ್ಬೋದು, ದೇವರು ನಮಗೆ ಕೆಲಸದಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ಬೇರೆ ಎಂಥ ಜಾಗಗಳಲ್ಲಾಗಿರ್ಬೋದು, ನಾವು ಒಂದು ಅಥಾರಿಟಿಯಿಂದ ನಾವಿರ್ಬೋದು, ಅಧಿಕಾರ ನಮಗೆ ಬಂದಿರ್ಬೋದು, ನಾವು ಅಧಿಕಾರದಲ್ಲಿ ಇದ್ದೇವೆ ಎಂಬುದಾಗಿ ನೆನೆಸಿ ನಮ್ಮ ಕೆಳಗಡೆ ಇರುವಂಥ ಸಾಧು ಜನರನ್ನು ನಾವು ಎಂದಿಗೂ ಅವರನ್ನು ಅವಮಾನಪಡಿಸಬಾರ್ದು ಪ್ರಿಯರೇ. ಅವರನ್ನು ಎಂದಿಗೂ ನಾವು ಅವರ ಒಂದು ಮಾತು, ಅವ್ರಿಗೇನು ಗೊತ್ತಿಲ್ಲ ಎಂಬುದಾಗಿ ತಿಳಿದು ಅವರನ್ನು ನಾವು ಕಾಲ ಕೆಳಗಡೆ ಹಾಕಿ ತುಳಿಯುವಂಥ ಕಾರ್ಯಗಳು ಎಂದಿಗೂ ಸಹ ನಾವು ಮಾಡಬಾರ್ದು. ಯಾಕಂದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆತನು ಸಾಧು ಜನರನ್ನು ಕಾಪಾಡುತ್ತಾನೆ ಎಂಬುದಾಗಿ. ಒಂದು ವೇಳೆ ನೀವು ಒಂದು ಸಾಧುತನದಿಂದ, ಒಂದು ಸಾಧು ಜನರಾಗಿ, ಯಥಾರ್ಥವಂತರಾಗಿ ನೀವು ನಡೀತಾ ಇರ್ಬೋದು. ಎಷ್ಟೋ ಜನರಿಗೆ ಅವ್ರ ಸುತ್ತಮುತ್ತ ನಡೆಯುವಂಥ ಕಾರ್ಯಗಳ ಬಗ್ಗೆ ಅವರಿಗೆ ಜ್ಞಾನ ಇರುತ್ತೆ. ಅವರು ಸುಮ್ಮನೆ ಇದ್ದಾರೆ ಎಂಬುದಾಗಿ ನೋಡುವಾಗ ಅವ್ರಿಗೇನು ಗೊತ್ತಿಲ್ಲ ಎಂಬುದಾಗಿ ಜನರು ನೆನೆಸ್ತಾರೆ. ಆದರೆ ಅವ್ರಿಗೆಲ್ಲನೂ ಗೊತ್ತಾಗುತ್ತೆ. ಆದರೆ ಯೇಸು ಸ್ವಾಮಿ ಮೇಲೆ ಇಟ್ಟಿರುವಂಥ ಪ್ರೀತಿಯ ನಿಮಿತ್ತವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಆ ತಾಳ್ಮೆಯಿಂದ ಸಹಿಸಿಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಸಹಿಸಿಕೊಂಡು ಹೋಗ್ತಾರಲ್ಲ ಎಂಬುದಾಗಿ ನಾವು ಅವರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಯಾಕಂದರೆ ಯೆಹೋವ ದೇವರು ಸಾಧು ಜನರನ್ನು ಕಾಪಾಡುವಾತನಾಗಿದ್ದಾನೆ. ನೀವು ಅದೇ ರೀತಿ ಇದ್ದೀರಾ? ಖಂಡಿತವಾಗಿ ನಿಮ್ಮನ್ನು ಸಹ ನಿಮ್ಮೆಲ್ಲ ಪರಿಸ್ಥಿತಿಗಳು, ಕಷ್ಟದ ಪರಿಸ್ಥಿತಿಗಳಿಂದ ಬಿಡಿಸಿ ಆತನು ನಿಮ್ಮನ್ನು ಕಾಪಾಡುತ್ತಾನೆ. ಹಾಲೆಲೂಯಾ. ಕುಗ್ಗಿದವರಾದ ನಮ್ಮನ್ನು ಆತನು ರಕ್ಷಿಸುವಾತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ನಂಬಿಕೆ ಇಡ್ರಿ, ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗ್ರಿ. ಖಂಡಿತವಾಗಿಯೂ ಆತನು ನಿಮ್ಮ ಪರವಾಗಿ ನಿಂತುಕೊಂಡು ನಿಮಗೋಸ್ಕರ ನ್ಯಾಯ ತೀರಿಸಿ ನಿಮಗೆ ಬರಬೇಕಾದಂಥ ನ್ಯಾಯವನ್ನು ಆತನು ಒದಗಿಸಿಕೊಡುವಾತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನೇ ಅಪ್ಪ, ಈ ಸಮಯದಲ್ಲಿ ದೇವರೇ ನಾವು ನಿಮ್ಮನ್ನು ಸ್ತುತಿಸಿ ಹೋಗಲಿ, ಕೀರ್ತಿಸಿ ಕೊಂಡಾಡುತ್ತೇವಪ್ಪ. ಹೌದು ಸ್ವಾಮಿ, ನೀನು ಸಾಧು ಜನರನ್ನು ಕಾಪಾಡುವ ದೇವರಪ್ಪ, ಕುಗ್ಗಿದವರನ್ನು ನೀನು ರಕ್ಷಿಸುವ ದೇವರಾಗಿದ್ದೀಯಪ್ಪ. ನಿಮಗೆ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಸ್ವಾಮಿ ನಿನ್ನ ವಾಕ್ಯಗಳಿಗೆ ಯಥಾರ್ಥ ಹೃದಯದಿಂದ ಅಪ್ಪ ನಂಬಿ ವಿಧೇಯರಾಗಿ ನಡೀತಾ ಇದ್ದಾರೋ ಅಂಥವರೆಲ್ಲರ ಜೀವಿತಗಳು ನೀನು ಮಾರ್ಪಡಿಸು ದೇವರೇ. ಯಾರೆಲ್ಲ ಅವರನ್ನು
ಅಪ್ಪ ಹೀಯಾಳಿಸಿ ಅವಮಾನಪಡಿಸಿ ದೇವರೇ ನಿಂದಿಸಿ ದೇವರೇ ಅವರನ್ನು ಕಾಲ ಕೆಳಗೆ ಹಾಕಿ ತುಳಿತಾ ಇದ್ದರು ಅಂಥವರ ಮಧ್ಯದಲ್ಲಿ ಅಪ್ಪ ಇವರ ತಲೆಗಳು ಮೇಲೆತ್ತಲ್ಪಡುವಂತೆ ಅವರನ್ನು ಆಶೀರ್ವದಿಸಿ ಅಪ್ಪ ನೀನು ಅವರ ತಲೆಯನ್ನು ಗೌರವದಿಂದ ತುಂಬಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ. ಎಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಎಸಯ್ಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ಲೀಸ್ ಲಾರ್ಡ್ ಪ್ರೇಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ಲಾರ್ಡ್.